ಡಿಸ್ಕಷನ್ಗೆ ಹೋಗೋಣ. ಸೊ ಡಿಸ್ಕಷನ್ ಪಾಯಿಂಟ್ ಬಂದ್ಬಿಟ್ಟು ಮ್, ಕೆಟ್ಟ ಆಹಾರ ನಾವು ಕೆಟ್ಟ ಆಹಾರ ಅಥವಾ ಕೆಟ್ಟ ಆಹಾರದ ಪದ್ಧತಿಗಳು ಏಕೆ ನಿರಾಕರಿಸಬೇಕು ಅಥವಾ ಯಾಕೆ ಬೇಡ ಅನ್ಬೇಕು ಕೆಟ್ಟ ಆಹಾರ ಪದ್ಧತಿಗಳಿಗೆ ಅನ್ನುವಂಥ ಟಾಪಿಕ್ಕು ಡಿಸ್ಕಷನು. ಸೊ 5 ನಿಮಿಷ ಟೈಮ್ ಇರುತ್ತೆ. ಸೊ ಯಾರಾದರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಟ್ಟರೆ ಅವ್ರು ಹ್ಯಾಂಡ್ ರೈಸ್ ಮಾಡಬೇಕಾಗಿ ನಾನು ನಿಮಗೆ ಕೇಳ್ಕೊಳ್ತೀನಿ. ದಯಮಾಡಿ ಬೇಗ ಹ್ಯಾಂಡ್ ರೈಸ್ ಮಾಡಿ, ಜಾಸ್ತಿ ಟೈಮ್ ತಗೊಳಕ್ ಹೋಗ್ಬೇಡಿ. ಓಕೆ, ಡಾಕ್ಟ್ರಿಂದನೇ ಪ್ರಾರಂಭ ಆಗಬೇಕು. ಡಾಕ್ಟರ್ ಗಣೇಶ್ ಅವರೇ. ಅಣ್ಣ ಪ್ರಜ್ಲಾ ಅಣ್ಣ. ಹಾ, ಪ್ರೈಸ್ ಹೇಳಪ್ಪ. ಅಣ್ಣ, ನಾವ್ ಏಕೆ ನಿರಾಕರಿಸ್ಬೇಕಂದ್ರೆ ನಾವು ಆರೋಗ್ಯವಂತರಾಗಿ ಜೀವಿಸ್ಬೇಕಂದ್ರೆ ನಾವು ಕೆಟ್ಟ ಪದಾರ್ಥ ಆಹಾರಗಳನ್ನು ನಾವು ಬಿಡೋದ್ರಿಂದ ಆರೋಗ್ಯವಾಗಿ ಜೀವಿಸ್ಬೋದು ಅಣ್ಣ. ಈಗ ಬೇಡದೇ ಇರೋಂತ ನಾವು ತಿಂತಾ ಹೋದ್ರೆ ಇನ್ನು ರೋಗಗಳನ್ನ ನಮ್ಮ ದೇಹದಲ್ಲಿ ಹೆಚ್ಚಾಗಿ ನಾವೇ ತುಂಬಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ಕಾಮನ್ ಆಗಿ ನಾವ್ ಹೇಳ್ಬೇಕಂದ್ರೆ ಈಗ ಪ್ರೆಸೆಂಟ್ ಮೋಸ್ಟ್ ಆಫ್ ಅದೆಲ್ಲ ಹೋಗ್ತಾ ಇರುವಂತದ್ದು ಜಂಕ್ ಫುಡ್ಗೆ. ಸೊ ಅದ್ ನಮ್ಗೆ ಬೇಡವಾಗಿತ್ತು, ಬಟ್ ನಾಲ್ಗೆಗೆ ಅದ್ ಬೇಕಾಗಿರುತ್ತೆ, ಬಟ್ ನಮ್ಗೆ ಹೊಟ್ಟೆಗೆ ಅದ್ ಬೇಕಾಗಿರಲ್ಲ. ಸೊ ಈ ತರ ಇರ್ತಾ ಹೋದ್ರೆ ಸುಮಾರು ಎಕ್ಸಾಂಪಲ್ಸ್ ಬಹಳಷ್ಟು ಇದಾವೆ. ಸೊ ನಮ್ ದೇವ್ರು ಒಳ್ಳೆ ಆಲೋಚನೆ ಕೊಟ್ಟಿದ್ದಾನೆ, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅಂತ ಹೇಳಿ. ಸೊ ಈ ವಿಷಯದಲ್ಲಿ ನಮಗ್ ದೇಹಕ್ಕೆ ಏನ್ ಬೇಕು, ನಮ್ಮ ದೇಹದ ಆರೋಗ್ಯಕ್ಕೆ ಏನ್ ಬೇಕು, ಅಂಗಾಂಗಗಳಿಗೆ ಯಾವ ತರ ಪೌಷ್ಟಿಕಾಂಶಗಳು ಬೇಕು, ಈಗ ಆಲ್ರೆಡಿ ಹೇಳಿದ್ರಲ್ಲ ಅಣ್ಣ, ಬೈಬಲ್ ಇರುವಂತ ಅವೆಷ್ಟು ಕೂಡ ನಾವು ಸೇವಿಸಿದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಅದ್ರ ಬದಲಾಗಿ ಅದ್ರ ವಿರುದ್ಧವಾಗಿ ನಾವು ಮಾಡಿದ್ರೆ ಇಲ್ಲದೇ ಇರುವಂತ ಕಾಯಿಲೆ ನಮ್ಮ ದೇಹಕ್ಕೆ ಬರ್ತಾವಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ಸ್ ಕಣಿ. ನೆಕ್ಸ್ಟ್ ಬೇರೆ ಯಾರಾದರೂ? ಜಂಕ್ ಫುಡ್ಸ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ, ಆಯಿಲಿ ಫುಡ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಎಸ್, ಸುಭಾಷ್ ಅಣ್ಣ. ಹಾ ಬ್ರದರ್, ಊಟದ ವಿಚಾರ ಬಂದ್ರೆ ಮಟನ್ನು ಚಿಕನ್ ಏನದವಲ್ಲ ಅವು ಮಿತಿಯಾಗಿರ್ಬೇಕು. ತರಕಾರಿ ಐಟಮ್ ಏನೈತಲ್ಲ ಎನಿ ಟೈಮ್ ಎಷ್ಟೇ ಊಟ ಮಾಡಿದ್ರು ಕೂಡ ಅವು ಬೇಸರ ಆಗಲ್ಲ. ಆದ್ರೆ ಮಟನ್ನು ಚಿಕನ್ ಆಗಿರ್ಬೋದು, ನಾವೇನು ಜಾಸ್ತಿ ಊಟ ಮಾಡಿದ್ರೆ ಅವು ಬೇಜ ಆಗೋದು ಇರ್ತದೆ, ಆಮೇಲೆ ಡೈಜೆಷನ್ ಆಗಲ್ಲ. ಹಾಗಾಗಿ ಯಾವ್ದು ಮಿತಿಯಾಗಿ ತಗೋಬೇಕು, ಯಾವ್ದು ಹೆಚ್ಚಾಗಿ ತಗೋಬೇಕು ಅಂತ ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ತೆಗೆದು. ಥ್ಯಾಂಕ್ಸ್ ಅಣ್ಣ. ಸೊ ಭಾಳ ಜನ ಡಾಕ್ಟರ್ಸ್ ಕೂಡ ಈಗ ಅದನ್ನೇ ರೆಕಮೆಂಡ್ ಮಾಡ್ತಾರೆ. ಇವಾಗ ಸುಭಾಷ್ ಅಣ್ಣ ಏನು ಹೇಳಿದ್ರು ಅದನ್ನೇ, ಅಂದರೆ ರೆಡ್ ಮೀಟ್ ಅಂತಾರೆ ಇಂಗ್ಲೀಷಲ್ಲಿ, ಕೆಂಪು ಮಾಂಸ ಇರುವಂಥ ಆಹಾರಗಳನ್ನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಈಗ ರೀಸೆಂಟಾಗಿ ಕೂಡ ನಾನು ಓದ್ತಾ ಇದ್ದೆ ಒಂದು ಕಡೆ, ಏನಂದರೆ ಒಂದು ವಾರದಲ್ಲಿ ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ವಾರ, 1 ವೀಕಲ್ಲಿ ನಾವು 200 ಗ್ರಾಮ್ಸ್ಗಿಂತ ಜಾಸ್ತಿ ಚಿಕನ್ ಏನನ್ನ ತಿಂದ್ರೆ ಲಿವರ್ ಕ್ಯಾನ್ಸರ್ ಆಗುವಂತ ಪರಿಸ್ಥಿತಿ ಬರುವುದು. ನಾನು ಒಂದ್ಸರಿ ಹೇಳಿದ್ನೋ ಅಥವಾ ಗೊತ್ತಿಲ್ಲ, ಇವಾಗ ಹೇಳ್ತಾ ಇದ್ದೀನೋ. ಯಾಕೆ ಅಂದ್ರೆ ಈಗ ಬೆಳೀತಾ ಇರುವಂತ ಪದ್ಧತಿಗಳು ಬೇರೆ, ಕೋಳಿಗಳನ್ನು ಬೆಳೀತಾ ಇರುವಂತ ಪದ್ಧತಿಗಳು ಬೇರೆ. ಹಾಗಾಗಿ ಅಂತ ಬೆಳೆದಂತ ಕೋಳಿಯನ್ನು ತಿನ್ನುವಂತ ನಾವುಗಳು 200 ಗ್ರಾಮ್ಸ್ಗಿಂತ, ಅಂದ್ರೆ ನೀವು ಈಗ ಒಂದು ಬಹಳ ಜನ ಈಗ ಕಬಾಬ್ ತಗೊಳಕ್ ಹೋಗ್ತಾರೆ ಅಥವಾ ಏನೋ ತಗೊಂಡ್ರೆ ಒಂದು 100 ಗ್ರಾಮ್ಸ್ ಕಬಾಬ್ ತಗೊಂತಾರೆ ಅನ್ಕೊಳ್ಳಿ, ಅಲ್ಲಿಗೆ ಅವ್ರ ಕೋಟ ಆಯ್ತು. ಈಗ ದಿನ 100 ಗ್ರಾಮ್ ನಾನು ಕಬಾಬ್ ತಿಂತ ಹೋದ್ರೆ ಕುಡಿಯೋರಿಗೆ ಫಸ್ಟ್ ಡ್ಯಾಮೇಜ್ ಆಗೋದೇ ಏನು? ಲಿವರ್ ಡ್ಯಾಮೇಜ್ ಆಗುತ್ತೆ. ಹೆಂಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ ನೋಡಿ. ಹಾಗಾಗಿ ಒಳ್ಳೆ ವಿಷಯನ ಹೇಳಿದ್ರು ಸುಭಾಷಣ, ಏನಂದ್ರೆ ಕೆಂಪು ಮಾಂಸನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಈಗ ಪ್ರಸ್ತುತವಾದಂಥ ಸಮಯದಲ್ಲಿ. ಯಾಕಂದ್ರೆ ಹಳೆ ಟೈಮು ಬಹಳ ಒಂದು ಒಳ್ಳೆ ಆರೋಗ್ಯಕರವಾದಂಥ ಪ್ರಾಣಿಗಳು ನಮಗೆ ಸಿಗ್ತಾ ಇದ್ವು. ಬಟ್ ಆದ್ರೆ ಈಗ ಯಾವುದೇ ಪ್ರಾಣಿಗಳಾದ್ರೂ ಬಹಳ ಏನಂತಂದ್ರೆ ಕಷ್ಟ ಇದೆ ನಮಗೆ ಆರೋಗ್ಯಕರವಾದಂಥ ಪ್ರಾಣಿಗಳು ಸಿಗೋದು. ಅಂತ ಅನಾರೋಗ್ಯಕರವಾದಂಥ ಪ್ರಾಣಿಗಳನ್ನ ತಿನ್ನುವಂತ ನಾವುಗಳು ಕೂಡ ಅನಾರೋಗ್ಯವಾಗಿಯೇ ಇರ್ತೀವಿ, ಆರೋಗ್ಯವಾಗಿರಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಬ್ಬ ಗ್ಯಾಸ್ಟ್ರಾಲಜಿಸ್ಟ್ ಹೇಳಿದಂತ ಮಾತು ಏನಂದ್ರೆ, ಒಂದು ವಾರಕ್ಕೆ 200 ಗ್ರಾಮ್ಗಿಂತ ಜಾಸ್ತಿ ನಾವು ಚಿಕನ್ ಒಂದು ವೇಳೆ, ಅದು ಕೂಡ ಈ ತೀರ ಬೆಳೆದಿರೋ ಅಂದ್ರೆ ಫಾರ್ಮ್ ಅಲ್ಲಿ ಬೆಳೆದಿರುವಂತ ಕೋಳಿ ನಾವೇನ ತಿಂದ್ರೆ ಪಕ್ಕಾ ನಾವು ಅತಿ ಬೇಗನೆ ಲಿವರ್ ಕ್ಯಾನ್ಸರ್ಗೆ ಹತ್ತಿರವಾಗಿದ್ದೀವಿ ಅಂತ. ಮತ್ತೆ ಹೃದಯಕ್ಕೆ ಕೊಬ್ಬನ್ನು ಬೆಳೆಸುವಂತ ಮಾಂಸಗಳಲ್ಲಿ ಕೆಂಪು ಮಾಂಸ ಬಹಳ ಒಂದು ಏನು ಬಹಳ
ಪ್ರಮಾಣ ಬೀಳುತ್ತೆ ಅನ್ನುವಂಥದ್ದು ಕೂಡ ಕೆಲವೊಂದು ರಿಸರ್ಚ್ಗಳಿದಾವೆ. ಹಾಗಾಗಿ ಅದಕ್ಕೆ ನಾನು ವಾಕ್ಯ ಹೇಳ್ತಾ ಇದ್ನಲ್ಲ, ಈಗ ನಾನು ಹೇಳಿದ್ನಲ್ಲ, ಸತ್ಯಭಾಗದಲ್ಲಿ ಎಲ್ಲಿ ಕೂಡ ಮೀನು ಆಹಾರಗಳನ್ನು ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಕೆಂಪು ಮಾಂಸಕ್ಕಿಂತ. ಕೆಂಪು ಮಾಂಸ ಬರೀ ಬಲಿ ಅರ್ಪಣೆಗಳಿಗೆ ಮತ್ತೆ ಯಾಜಕರುಗಳಿಗೆ ಅವ್ರಿಗೆ ಬೇರೆದೇ ಆದಂತ ಪದ್ಧತಿಗಳು, ಅವ್ರಿಗೆ ಬೇಯಿಸೋದಾಗಿರ್ಬೋದು ಅಥವಾ ಬಲಿ ಅರ್ಪಣೆ ಮಾಡುವಾಗ ಸುಡೋದಾಗಿರ್ಬೋದು, ಅದೆಲ್ಲ ದೇವರು ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಇವಾಗ ಹೇಳಿದ್ನಲ್ಲ ನಾನು, ಯಾಜಕ ಕಾಂಡ, ನೀವು ವಿಮೋಚನ ಕಾಂಡ, ಆ ಅವೆಲ್ಲ ಓದಿದ್ರೆ ನಿಮಗೆ ದೇವರು ಯಾವ ರೀತಿಯಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರೆ ಅಂತ ನಾವು ನೋಡ್ಕೋಬಹುದು. ಹಾಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಬಹಳ ಫಾಸ್ಟ್ ಹೋದೆ. ಬಟ್ ಆದ್ರೆ ಕೆಂಪು ಮಾಂಸ ಅನ್ನೋದು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದು. ಬಟ್ ಆದ್ರೆ ಮೀನಿನ ಮಾಂಸ ಆಗಿರ್ಬೋದು ಅಥವಾ ಲೈಟ್, ಇವಾಗ ಅವ್ರು ಹೇಳಿದ್ರಲ್ಲ, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯ ಯಾವಾಗ್ಲೂ ಆಗ್ಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಒಳ್ಳೆ ಆಹಾರದ ಪದ್ಧತಿ ಅದು. ಓಕೆ, ಸ್ವರೂಪರಾಜ್. ಎಸ್, ಕ್ವೆಶನ್ಗೆ ಆನ್ಸರ್ ಏನಂದ್ರೆ, ನನಗ್ ಅನ್ಸಿದ್ದು ಏನಂತಂದ್ರೆ, ಕೆಟ್ಟ ಆಹಾರ ಅನ್ನಕ್ಕಿಂತ ತಗೊಳ್ಳೋ ಆಹಾರನೇ ಯಾವ ಪ್ರಪೋರ್ಷನ್, ಯಾವ ಏನ್ ಹೇಳ್ತೀವಿ, ಎಷ್ಟು ತಗೊಳ್ತೀವಿ ಅದು ಮುಖ್ಯ ಆಗುತ್ತೆ. ನಾವ್ ಯಾವ್ದೇ ಆಹಾರ, ಈಗ ಮೀಟ್, ಈಗ ಕೆಲವೊಂದು ಟ್ರೆಂಡ್ ಒಂದು ಬಂದಿದೆ ಏನಂದ್ರೆ ವೀಗನ್ ಅಂತ, ಅಂದ್ರೆ ಅನಿಮಲ್ ಮತ್ತು ಅನಿಮಲ್ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ತಿದ್ದಾರೆ. ಒಂದು ಹಾಲಿಂದ ಹಿಡಿದು ಪ್ರತಿಯೊಂದು, ಹಾಲು, ಪನ್ನೀರ್, ಚೀಸ್, ಎವ್ರಿಥಿಂಗ್. ಸೊ ಅದು ಕೂಡ ಸರಿ ಅಲ್ಲ. ನಾವು ತಗೋಬೇಕು, ಬಟ್ ಎಷ್ಟು ತಗೋಬೇಕು? ಎಸ್, ಮೇ ಬಿ ಒಂದ್ ವಾರದಲ್ಲಿ ಒಂದು ಊಟ ಅಥವಾ ಒಂದ್ ವಾರದಲ್ಲಿ 2 ಊಟ ಸಾಕು. ಬಿಕಾಸ್ ನಾನ್ ವೆಜ್ ಅನ್ನೋದು ಜೀರ್ಣ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. 48 hours ಬೇಕು, 48 ತಾಸು ಬೇಕು ಒಂದು ಹೊತ್ತು ತಿಂದ್ರೆ. ಸೊ ಹಂಗಾಗಿ ಜಾಸ್ತಿ ಮತ್ತು ಆ ನಾನ್ ವೆಜ್ ತಿಂದ ಮೇಲೆ ಮತ್ತೆ ಅದು ಎಲ್ಲ ಕಂಪ್ಲೀಟ್ ಆಗಿ ಜೀರ್ಣ ಆಗೋವರೆಗೂ ನಾವು ಉಪವಾಸ ಇರಲ್ಲ. ಮಧ್ಯಾಹ್ನ ಯಾವಾಗ 2 ಗಂಟೆಗೆ ತಿಂದ್ರೆ ಮತ್ತೆ ನೈಟ್ 8 ಗಂಟೆಗೆಲ್ಲ ತಿನ್ಬಿಡ್ತೀವಿ. ಸೊ ಜೀರ್ಣ ಆಗಕ್ಕೆ ನಾವು ಟೈಮ್ ಕೊಡಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿ ಮೇಲೆ ಕೆಟ್ಟ ಪರಿಣಾಮ ಬೀಳೋ ಚಾನ್ಸಸ್ ಇರುತ್ತೆ, ಅದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೆ. ಸೊ ಅದು ಒಂದು. ಸೊ ಯಾವ್ದೇ ಒಂದು ಕೆಟ್ಟ ಆಹಾರ ಅನ್ನಕ್ಕಿಂತ ಏನ್ ತಗೊಳ್ತೀವೋ ಅದನ್ನ ಯಾವ ಪ್ರಪೋರ್ಷನ್, ಎಷ್ಟು ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿದ್ದೆ ಕೂಡ ಅಷ್ಟೇ. ಇವಾಗಿನ ಟೈಮಲ್ಲಿ ನಾವೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಅದು ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಇದೆ ನಮ್ಮ ದೇಹದ ಮೇಲೆ. ನಿದ್ರಾಹೀನತೆ ಬರ್ತಾ ಇದೆ. ಆಮೇಲೆ ಕಂಪ್ಲೀಟ್ ಒಂದು ದಿನದಲ್ಲಿ 7 ರಿಂದ 8 ತಾಸು ನಿದ್ದೆ ಬೇಕೇ ಬೇಕು ನಮ್ಮ ಬಾಡಿಗೆ. ಅದು ಯಾವಾಗ ರಾತ್ರಿ 4 ತಾಸು ಮಲಗ್ತೀನಿ, ಹಗಲೊತ್ತು 4 ತಾಸು ಮಲಗ್ತೀನಿ, ನೋ. ಕಂಪ್ಲೀಟ್ ನೈಟ್ 8 ತಾಸು ನಿದ್ದೆ ನಾವು ಮಾಡ್ಲೇಬೇಕು. ಅದು ನಮ್ಮ ಬಾಡಿ ರೀಚಾರ್ಜ್ ಆಗುವಂತ ಟೈಮ್ ಅದು ನಮ್ಮ ಬಾಡಿಗೆ. ಕತ್ಲಾದ್ರೆ ನಮ್ಮ ಬಾಡಿಯಲ್ಲಿ, ನಮ್ಗೆಲ್ಲರಿಗೂ ಹಾರ್ಮೋನ್ಸ್ ಇದೆ ಅನ್ನೋದು ಗೊತ್ತಲ್ವಾ? ಸೊ ಆತರ ಕತ್ಲಾದ್ರೆ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಓಕೆನಾ, ಕ್ಯಾಲ್ಸಿಟೋನಿನ್ ಅಂತ. ಸೊ ಆ ಹಾರ್ಮೋನ್ ಏನ್ ಮಾಡುತ್ತೆ, ನಮ್ಮ ಬಾಡಿನ ರೀಚಾರ್ಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಏನು, ನಮ್ಮ ಬಾಡಿಗೆ ರೆಸ್ಟ್ ಕೊಡ್ಬೇಕು. ಬಟ್ ಆ ಟೈಮಲ್ಲಿ ನಾವು ಮೊಬೈಲ್ ನೋಡ್ತಾ ಅದೆಲ್ಲ ಮಾಡ್ತಾ ಇದ್ರೆ ಅದು ನಿದ್ದೆನ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಕೆಟ್ಟ ಆಹಾರ ಅಥವಾ ಕೆಟ್ಟ ಆಹಾರ ಅನ್ನಕ್ಕಿಂತ ನಮ್ಮ ಕೆಟ್ಟ ಪದ್ಧತಿಗಳನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸ್ವರೂಪ್. ಓಕೆ, ಮಾಸ್ಟರ್ ಎಂಟ್ರೆಸ್ ಮಾಡಿದ್ದಾರೆ. ಆಹಾರ ಪದ್ಧತಿಯಲ್ಲಿ ದೇವರ ಉದ್ದೇಶ 22 ಪ್ರಕಟಣೆ 22ರಲ್ಲಿ ಒಂದು ಮಾತು ಹೇಳ್ತದೆ. 22ನೇ 2ನೇ ವಚನದಲ್ಲಿ. ಆದ್ರೆ ಈ ಆಹಾರ ಪದ್ಧತಿ ಅದನ್ನ ಮಾಡುವಂತ ವಿಧಾನ, ಪ್ರಾಸೆಸಿಂಗ್ ಇದೆಯಲ್ಲ, ಪ್ರಾಸೆಸ್ ಮಾಡುವಂತ ವಿಧಾನ, ಅದರಲ್ಲಿ ಬಹಳಷ್ಟು ವಿಷಯಗಳೀಗ ಸ್ವರೂಪ ಹೇಳಿದ್ನಲ್ಲ, ಏನೋ ಒಂದು ಮಾಡಿದ್ರೆ ಏನೋ ಒಂದು ಕೆಮಿಕಲ್ ಇದಾಗುತ್ತೆ ಅಲ್ಲಿ. ಈಗ ಉದಾಹರಣೆಗೆ ನಾವು ಈರುಳ್ಳಿ ಏನಂತಂದ್ರೆ, ಈರುಳ್ಳಿಯಿಂದ ಬರುವಂತ ನೀರು ಏನಾಗುತ್ತೆ, ನಮ್ ದೇಹಕ್ಕೆ ಹೋಗಲ್ಲ ಅದು. ಯಾಕಂದ್ರೆ ಹೆಂಚಿನ ಮೇಲೆ ಇಟ್ಟು ಅದನ್ನ ಸುಡುವಾಗ ನೀರೆಲ್ಲ ಅಲ್ಲೇ ಮೆಲ್ಟ್ ಆಗ್ಬಿಡ್ತದೆ. ಟೊಮೊಟೊನ ನಾವು ಹೆಂಚಿನ ಮೇಲೆ ಹಾಕಿದಾಗ ಅದ್ರ ಹುಳಿ ಅಂಶ ಎಲ್ಲ ಅಲ್ಲೇ ಮೆಲ್ಟ್ ಆಗ್ಬಿಡ್ತದೆ. ಹಾಗಾದ್ರೆ ನಮ್ಮ ದೇಹಕ್ಕೆ ಸಿಗೋದೇನಾಗಾದ್ರೆ, ಬಟ್ ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಸಿಗಬೇಕು ಅನ್ನೋ ದೇವ್ರ ಉದ್ದೇಶ. ಬಟ್ ನಾವು ಪ್ರಾಸೆಸಿಂಗ್ ಅಂತೀವಲ್ಲ, ಅದು ಕನ್ನಡದಲ್ಲಿ ಏನಂತ, ಮಾಡುವಂತ ವಿಧಾನದಲ್ಲಿ ಅದರಲ್ಲಿರುವಂತ ಪೋಷಕಾಂಶಗಳನ್ನ ಕಳ್ಕೊಳ್ತೇವೆ ನಾವು. ಮಾಡುವಂತ ವಿಧಾನದಲ್ಲಿ ಪೋಷಕಾಂಶಗಳನ್ನ ಕಳ್ಕೊಳ್ತೇವೆ. ಒಂದನೇದು. ಎರಡನೇದು ಏನಂದ್ರೆ, ನೀವು ಎಸ್ಕೇಲ್ 47:12 ಓದಿದ್ರೆ ಅಲ್ಲಿ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲವಾಗಿರ್ತವೆ ಅಂತ. ನೀವು ಯಾವುದೇ ಒಳ್ಳೆಯ ಒಂದು ಆಹಾರ ಪದ್ಧತಿಯಲ್ಲಿ ನೋಡಿದ್ರೆ, ಬೆಳಗಿನ ಸಮಯದಲ್ಲಿ
ಈ ಪ್ರೊಸೆಸಿಂಗ್ ಮಾಡಿದಂತ ಅಥವಾ ಕುಕ್ಕರ್ ಅಲ್ಲಿ ಒಲೆಯಲ್ಲಿ ಈ ತರ ಮಾಡಿದಂತ ಫುಡ್ಗಿಂತ ನೈಸರ್ಗಿಕವಾಗಿರುವಂತ ಫುಡ್ ಅನ್ನು ತಿನ್ನೋದು ಒಳ್ಳೇದು ಅಂತೇಳಿ ನಾವು ನೋಡ್ತೀವಿ. ಅದಕ್ಕಾಗಿ ಇಲ್ಲಿ ಹೇಳ್ತದೆ ಏನಂದ್ರೆ, ಆಮೇಲೆ 12 ತಿಂಗಳಿಗೂ ದೇವರು 12 ವಿಧದ ಸೀಸನ್ ಫ್ರೂಟ್ಸ್ ಇಟ್ಟಿದ್ದಾರೆ ಬೈಬಲ್ ಪ್ರಕಾರ. ಇದು ಸೃಷ್ಟಿ ಕ್ರಮದಲ್ಲೇ ಮಾಡಿದ್ದಾರೆ. ಉದಾಹರಣೆಗೆ ನಾವು ಬೇಸಿಗೆ ಸಮಯದಲ್ಲಿ ಮಾವಿನ ಹಣ್ಣು ತಿನ್ನುವ, ಯಾಕಂದ್ರೆ ನಮ್ಮ ಬಾಡಿಗೆ ಎಲ್ಲಿರುವಂತಹ ಉಷ್ಣಾಂಶವನ್ನು ತೆಗಿಲಿಕ್ಕೆ, ಅಂದ್ರೆ ಮತ್ತೆ ಪೇರ್ಲ ಹಣ್ಣು ತಿನ್ನುವಾಗ ಅದು ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತದೆ. ಈ ತರ ಒಂದೊಂದು ಏನಂತಾರೆ, ಹಣ್ಣಿನಲ್ಲಿ ಒಂದೊಂದು ನಮ್ಗೆ ರಿಚ್ ಆಗಿರುವಂತ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳನ್ನು ದೇವ್ರು ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ಮಾವಿನ ಹಣ್ಣು ಇಷ್ಟ ಅಂತ ಒಂದು ಡಜನ್ ಒಂದೇ ಸಾರಿ ತಿಂದ್ಬಿಡ್ತೀವಿ ನಾವು, ಹೀಟ್ ಆಗ್ಬಿಡ್ತದೆ ನಮ್ಗೆ. ಹಂಗೆ ಈಗ ಹೇಳಿದ್ರಲ್ಲ ಯಾರು, ಟೇಸ್ಟ್ ಸರಿ, ಮುತ್ತರಾಜ್ ಹೇಳಿದ ಪ್ರಕಾರ ಟೇಸ್ಟ್ ಸರಿ ಅಂತ ಬಿರಿಯಾನಿ ಇನ್ನೂ ಜಾಸ್ತಿ ಹಾಕೊಂಡು ತಿಂದ್ಬಿಡ್ತೀವಿ ನಾವಲ್ಲ. ಆ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ ಬಾಡಿ ಆಕ್ಷನ್ಗೆ ಬದಲಾಗಿ ರಿಯಾಕ್ಷನ್ಸ್ ಕೊಡ್ತದೆ. ವಾಕ್ಯ ಹೇಳ್ತದೆ 12 ತಿಂಗಳಿಗೂ 12 ರೀತಿಯಾದಂತ ಸೀಸನ್ ಕಾಲ, ಆ ಕಾಲಕ್ಕೆ ತಕ್ಕಂತ ಫ್ರೂಟ್ಸ್ ದೇವ್ರು ಇಟ್ಟಿದ್ದಾನೆ. ಆಮೇಲೆ ಅದರಲ್ಲಿ ಸೊಪ್ಪುಗಳನ್ನು, ತರಕಾರಿಗಳನ್ನು ಕೂಡ ನಮ್ಮ ದೇಹಕ್ಕೆ ಈಗ ಉದಾಹರಣೆ ಕಣ್ಣಿಗೆ ಏನ್ ಬೇಕು, ಚರ್ಮಕ್ಕೆ ಏನ್ ಬೇಕು, ನನ್ನ ಕಿಡ್ನಿಗೆ ಏನ್ ಬೇಕು, ಎಲ್ಲ ತರವನ್ನು ದೇವರು ನೈಸರ್ಗಿಕವಾಗಿ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಅದನ್ನ ತಿಳ್ಕೊಂಡು ಅದನ್ನ ಹಾಗೆ ತೆಗೆದುಕೊಳ್ಳೋದ್ರಿಂದ ಅದೇ ನಮ್ಗೆ ಒಳ್ಳೆಯ ಆಹಾರ. ಅದನ್ನ ಪ್ರಾಸೆಸ್ ಮಾಡಕ್ ಹೋಗಿ ನೋಡ್ರಿ, ಅದನ್ನೇ ಹಣ್ಣನ್ನು ನಾವು ತಿನ್ನೋದಕ್ಕಿಂತ ನಾವು ಹಣ್ಣಿನ ರಸ ಮಾಡುವಾಗ ಏನ್ ಮಾಡ್ತೀವಿ ನಾವು, ಅದ್ರಾಗ ಐಸ್ ಹಾಕ್ತಾರೆ, ಅದ್ರಾಗ ಮತ್ತೆ ಸಕ್ಕರೆ ಆಡ್ ಮಾಡ್ತಾರೆ, ಆಮೇಲೆ ಕೆಲವರು ಹಾಲು ಆಡ್ ಮಾಡ್ತಾರೆ. ಈ ಪ್ರಾಸೆಸಿಂಗ್ ಮಾಡೋದೇನಿದೆ ಅಲ್ಲ, ಇದು ನಮಗೆ ದೇಹಕ್ಕೆ ಅಷ್ಟು ಆರೋಗ್ಯಕರವಾಗಿರುವಂತದ್ದಲ್ಲ. ಈಗ ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಕ್ಲೀನ್ ಆಗಿ ತೊಳೆದು ನಾವು ಅದನ್ನೆಲ್ಲ ಸೀಳಿ ಅದ್ರಾಗ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಅದನ್ನ ಹಂಗೆ ನೈಸರ್ಗಿಕವಾಗಿ ತಿನ್ಬೋದು ನಾವು. ಅದನ್ನ ಎಣ್ಣೆಯಲ್ಲಿ ಉರುವಾಗ ಅಥವಾ ಅದನ್ನ ಮತ್ತೆ ನಾವು ಹಂಚಿನ ಮೇಲೆ ಉರಿಯುವಾಗ ಅದ್ರಲ್ಲಿರುವಂತ ಅನೇಕ ದ್ರವ ಪದಾರ್ಥಗಳು, ಲೋಳೆ ಅಂಶಗಳು ಏನಾಗುತ್ತೆ, ಮೆಲ್ಟ್ ಆಗ್ಬಿಡ್ತದೆ. ಮೇ ಬಿ ಅದರಲ್ಲಿ ನಮ್ಗೆ ಒಳ್ಳೆಯ ಒಂದು ನೈಸರ್ಗಿಕವಾಗಿ ಅಥವಾ ನ್ಯೂಟ್ರಿಷನ್ ಇರ್ಬೋದಿಲ್ಲ. ಹಾಗಾಗಿ ಇವು ಪ್ರಾಸೆಸಿಂಗ್ ಮಾಡೋದು ತಪ್ಪಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ವಾಕ್ಯದ ಪ್ರಕಾರ ಹೆಚ್ಚು ಹಣ್ಣು, ಸೊಪ್ಪು, ತರಕಾರಿ ಈ ಪದಾರ್ಥಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದೆ. ಮಾಂಸ ಮತ್ತು ರೊಟ್ಟಿ ಬೇರೆ ಕಡೆಗಳಲ್ಲಿ ಬರೆದಿದೆ, ಈಗ ಮೀನು ಬೇರೆ ಕಡೆಗಳಲ್ಲಿ ಬರೆದಿದೆ. ಅವುಗಳನ್ನ ಕಡಿಮೆ ಬರೆದಿದೆ ಅಂತಂದ್ರೆ ನಾವು ಬುದ್ಧಿಯಿಂದ ಕಡಿಮೆ ತಿನ್ಬೇಕು, ಇವನ್ನ ಜಾಸ್ತಿ ಬರ್ದಿರಂದ್ರೆ ಬುದ್ಧಿಯಿಂದ ಜಾಸ್ತಿ ತಿನ್ಬೇಕು. ಈಗ ನಾವ್ ಹೇಳಿದ್ರೆ ನಾವ್ ಮಾತು ಕೇಳಿಲ್ಲ ಅಂದ್ರೆ ಡಾಕ್ಟರ್ ಒಂದೇ ಹೇಳ್ತಾನೆ, ಜೀವನ ಪೂರ್ತಿ ನೀನ್ ತಿನ್ಬೇಡ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಯಿ ಬೀಗ ಹಾಕ್ತಾನೆ. ಅದಕ್ಕಿಂತ ಮುಂಚೆ ಬಹಳ ಬುದ್ಧಿಯಿಂದ ವಾಕ್ಯ ಏನ್ ಹೇಳ್ತದೆ ಅದನ್ನ ನಾವು ಅಭ್ಯಾಸ ಮಾಡೋಣ. ಮತ್ತು ಮುತ್ತರಾಜ್ ಇವತ್ತೇನು ಕಲಿಸ್ಕೊಟ್ನು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡ್ತೀರ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಪಾಸ್ಟರ್. ಎಸ್ ಗಣೇಶ್. ಹಾ, ಕೇಳಿಸ್ತದ ಗಣೇಶ್ ಅಣ್ಣ. ಸ್ವರೂಪ್ ಹೇಳಿದ್ರಲ್ಲಿ ಒಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಅಣ್ಣ, ಅದು ನಿದ್ರಾಹೀನತೆ ಅಂತ ಹೇಳ್ದಲ್ಲ. ಸೊ ಆ ನಿದ್ದೆ ವಿಷಯದಲ್ಲಿ ಸೊ ನಮ್ಗೆ ಈ ಇತ್ತೀಚಿನ ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತ ನಮ್ಮಲ್ಲಿ ಇದಾವಣ್ಣ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ, ಈಗ ಹೈಪರ್ ಟೆನ್ಷನ್, BP, ಶುಗರ್ ಇವೆಲ್ಲ ಇದಾವಲ್ಲ, ಇವೆಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಹೇಳ್ತೀವಿ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನಗಳಲ್ಲಿ ಈಗ ಒಂದು ಯಾವುದೇ ಒಂದು ರೋಗ ಬಂದ್ರೆ ಅಂದ್ರೆ ಅದ್ರ ಕಾರಣ ಹಿಂದೆ ಹುಡುಕ್ತಾ ಹೋಗ್ತೀವಿ, ಕಾಸಸ್. ಬಟ್ ಇವಾಗ ಅದ್ರ ಜೊತೆಗೆ ಒಂದು ಹೊಸ ಪ್ರೋಗ್ರಾಮ್ ಆಡ್ ಆಗಿದೆ, ಯಾವ್ದಂದ್ರೆ ಸ್ಲೀಪ್ ಅಪ್ನಿಯಾ ಅಂತೇಳಿ. ಇದು ಹೊಸ ಪ್ರೋಗ್ರಾಮ್ ಆಡ್ ಮಾಡಿದ್ದಾರೆ. ಅಂದ್ರೆ ಎಷ್ಟೋ ಜನಗಳಲ್ಲಿ ನಿದ್ರಾಹೀನತೆಯಿಂದ ಬಳಲಿ ಅದರಿಂದ ಬರುವಂತ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ರೆ ಇಲ್ಲದೆ ಎಷ್ಟೋ ಜನರು ನಿದ್ರಾಹೀನತೆಯಿಂದ ಒಂದು ರೋಗ ಅಂತಾನೆ ಹೇಳಿ ಕನ್ಸಿಡರ್ ಮಾಡಿ, ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಈ ತರ ಒಂದು ಎಸ್ಟಾಬ್ಲಿಷ್ ಮಾಡಿದೆ, ಸ್ಲೀಪ್ ಅಪ್ನಿಯಾದಿಂದ ಬಳಸಿರುವಂತ ರೋಗಗಳನ್ನ ಅದನ್ನ ಪತ್ತೆ ಹಚ್ಚೋದಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಮಾಹಿತಿ ಕೊಡಿ ಅಂತಂತೇಳಿ. ಸೊ ಹಾಗಾಗಿ ನಿದ್ರೆ ವಿಷಯದಲ್ಲಿ ನಾವು ಈಗ ನೀವು ಸ್ಟಾರ್ಟಿಂಗ್ ಹೇಳ್ದಂಗೆ ಒಬ್ಬ ಮನುಷ್ಯ 7 hours ನಿದ್ದೆ ಮಾಡಿದ್ರೆ ಅದು ಆರೋಗ್ಯಕ್ಕೂ ಸಹ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸ್ಲೀಪ್ ಆಪ್ನಿ ಅನ್ನೋದು ಬಹಳ ದೊಡ್ಡ ಡಿಸೀಸ್ ತರ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಫೋನ್ ಯೂಸೇಜ್ ಜಾಸ್ತಿ ಆದಾಗಿಂದ ಅದು ಕೂಡ ಎಸ್ಪೆಷಲಿ. ಓಕೆ, ನಾವು ಮುಂದೆ ಆಟಕ್ಕೆ ಮುಂದುವರಿಯೋಣ. ಸೊ ಯಾರೆಲ್ಲ ಡಿಸ್ಕಷನ್ಗೆ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ಏನಂದರೆ ಮಾಹಿತಿಗಳನ್ನು, ವಿಷಯಗಳನ್ನು ಹಂಚ್ಕೊಂಡ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನೋಡಿ, ನಾನು ಎಷ್ಟೋ ವಿಷಯಗಳು ನನ್ನ ಇದು ಏನು ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ನಿಮ್ಮ ಒಪಿನಿಯನ್ ಹೇಳಿದಾಗ ನೀವು ಹೇಳಿದಂಥದ್ದು ಅನೇಕರಿಗೆ ಹೆಲ್ಪ್ಫುಲ್ ಆಗಿ ಇದೆ. ಅದಕ್ಕೋಸ್ಕರ
ಥ್ಯಾಂಕ್ ಯು ಯಾರ್ಯಾರೆಲ್ಲ ಶೇರ್ ಮಾಡಿದ್ರು.